ಬಾಡಿಗೆ ಮನೆ ಬದಲಾಯಿಸುವ ಮುನ್ನ ಈ ತಪ್ಪು ಮಾಡಿದರೆ ಕಷ್ಟ ತಪ್ಪಿದ್ದಲ್ಲ. ಗೃಹ ಪ್ರವೇಶಕ್ಕೆ ಯಾವ ದಿನ ಶ್ರೇಷ್ಠ? ಮನೆಗೆ ಗೃಹ ಪ್ರವೇಶ ಮಾಡಬೇಕೆಂದರೆ ಖಂಡಿತವಾಗಿಯೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಹೊಸದಾಗಿ ಮನೆ ಬದಲಾಯಿಸಬೇಕೆಂದರೂ ಯಾವುದಾದರೂ ಒಳ್ಳೆಯ ದಿನವನ್ನು ನೋಡಿಕೊಳ್ಳಬೇಕು. ಆಗಲೇ ನಿಮ್ಮ ಮನೆಗೆ ಅದೃಷ್ಟ ಒದಗಿ ಬರುತ್ತದೆ. ಬಾಡಿಗೆ ಮನೆ ಬದಲಾಯಿಸುವುದಕ್ಕಾಗಲಿ ಅಥವಾ ಹೊಸದಾಗಿ ಗೃಹ ಪ್ರವೇಶ ಮಾಡುವುದಕ್ಕಾಗಲಿ ಯಾವ ದಿನ ಒಳ್ಳೆಯದು? ಹಾಗೆಯೇ ಮನೆಗೆ ಸಂಬಂಧಿಸಿದ ಕೆಲವು ಸಣ್ಣಪುಟ್ಟ ವಾಸ್ತು ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಮನೆ ಬದಲಾಯಿಸಲು ಕೆಲವು ಶುಭಪ್ರದವಾದ ಮಾಸಗಳಿವೆ. ವೈಶಾಖ ಮಾಸದಲ್ಲಿ ಗೃಹ ಪ್ರವೇಶ ಮಾಡಿದರೆ ಸಂಪತ್ತು ಮತ್ತು ಸಂತಾನ ಸೌಭಾಗ್ಯ ಉಂಟಾಗುತ್ತದೆ. ಇನ್ನು ಜ್ಯೇಷ್ಠ ಮಾಸದಲ್ಲಿ ಮನೆ ಬದಲಾಯಿಸಿದರೆ ಪುತ್ರ ಲಾಭ ಮತ್ತು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಹಾಗೆಯೇ ಮಾಘ ಮಾಸದಲ್ಲಿ ಮನೆ ಬದಲಾಯಿಸಿದರೆ ಧನಲಾಭ ಮತ್ತು ನಿಮ್ಮ ಕುಟುಂಬದಲ್ಲಿ ಸುಖಶಾಂತಿ ಲಭಿಸುತ್ತದೆ. ಇನ್ನು ಫಾಲ್ಗುಣ ಮಾಸದಲ್ಲಿ ಮನೆ ಬದಲಾಯಿಸಿದರೆ ಆಯುರಾರೋಗ್ಯ ಮತ್ತು ಸರ್ವ ಸೌಖ್ಯಗಳು ಉಂಟಾಗುತ್ತವೆ. ಈ 4 ತಿಂಗಳುಗಳಲ್ಲಿ ಮನೆ ಬದಲಾಯಿಸುವುದು ತುಂಬಾ ಒಳ್ಳೆಯದು. ಆದರೆ ಮರೆತು ಕೂಡ ಕೆಲವು ಮಾಸಗಳಲ್ಲಿ ಮನೆ ಬದಲಾಯಿಸಬಾರದು ಎಂದು ಪಂಡಿತರು ಹೇಳುತ್ತಾರೆ. ಚೈತ್ರ ಮಾಸದಲ್ಲಿ ಗೃಹ ಪ್ರವೇಶ ಮಾಡಿದರೆ ಧನ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆಯಂತೆ. ಹಾಗೆಯೇ ಆಷಾಢ ಮಾಸದಲ್ಲಿ ಗೃಹ ಪ್ರವೇಶ ಮಾಡಿದರೆ ವ್ಯವಹಾರದಲ್ಲಿ ಸಣ್ಣಪುಟ್ಟ ನಷ್ಟಗಳು ಉಂಟಾಗುತ್ತವೆ. ಇನ್ನು ಶ್ರಾವಣ ಮಾಸದಲ್ಲಿ ಮನೆ ಬದಲಾಯಿಸಿದರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಭಾದ್ರಪದ ಮಾಸದಲ್ಲಿ ಮನೆ ಬದಲಾಯಿಸಿದರೆ ನಿಮ್ಮ ಕುಟುಂಬದಲ್ಲಿ ಅನಗತ್ಯ ಕಲಹಗಳು ಹೆಚ್ಚಾಗುತ್ತವೆ. ಹೊಸದಾಗಿ ಗೃಹ ಪ್ರವೇಶ ಮಾಡುವವರು ಅಥವಾ ಬಾಡಿಗೆ ಮನೆ ಬದಲಾಯಿಸುವವರು ಸೋಮವಾರ ಬದಲಾಯಿಸಿದರೆ ಅತ್ಯಂತ ಶುಭಪ್ರದ. ಏಕೆಂದರೆ ಸೋಮವಾರದ ದಿನ ಮನೆ ಬದಲಾಯಿಸಿದರೆ ನಿಮ್ಮ ಕುಟುಂಬದಲ್ಲಿ ಮನಃಶಾಂತಿ ಮತ್ತು ಸಿರಿ ಸಂಪತ್ತುಗಳು ಹೆಚ್ಚಾಗುತ್ತವೆ. ಹಾಗೆಯೇ ಬುಧವಾರದ ದಿನ ಗೃಹ ಪ್ರವೇಶ ಮಾಡಿದರೆ ವಿದ್ಯಾ ಮತ್ತು ವ್ಯಾಪಾರ ರಂಗದಲ್ಲಿ ಯಶಸ್ವಿಯಾಗುತ್ತೀರಿ, ಧನವೃದ್ಧಿ ಉಂಟಾಗುತ್ತದೆ. ಅದೇ ರೀತಿ ಶುಕ್ರವಾರ ಗೃಹ ಪ್ರವೇಶ ಮಾಡಿದರೆ ಐಶ್ವರ್ಯ ಮತ್ತು ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಇನ್ನು ಭಾನುವಾರದ ದಿನ ಮನೆ ಬದಲಾಯಿಸಿದರೆ ಮಧ್ಯಮ ಫಲಿತಾಂಶಗಳು ಸಿಗುತ್ತವೆ. ಆದರೆ ಮಂಗಳವಾರದ ದಿನ ಮರೆತು ಕೂಡ ಮನೆ ಬದಲಾಯಿಸಬಾರದು. ಮಂಗಳವಾರ ಗೃಹ ಪ್ರವೇಶ ಮಾಡಿದರೆ ಅಗ್ನಿ ಅವಘಡಗಳು ಮತ್ತು ನಿಮ್ಮ ಕುಟುಂಬದಲ್ಲಿ ಜಗಳಗಳು ನಡೆಯುತ್ತವೆ. ಹಾಗೆಯೇ ಶನಿವಾರದ ದಿನ ಮನೆ ಬದಲಾಯಿಸಿದರೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಮತ್ತು ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೆ ಹೊಸದಾಗಿ ಬಾಡಿಗೆ ಮನೆಗೆ ಹೋಗುವಾಗ ಮನೆಯಲ್ಲಿ ಹಾಲು ಉಕ್ಕಿಸಬಾರದು ಎಂದು ಕೆಲವರು ಹೇಳುತ್ತಿರುತ್ತಾರೆ. ಆದರೆ ಗೃಹ ಪ್ರವೇಶ ಮಾಡುವ ದಿನ ಹಾಲು ಉಕ್ಕಿಸುವುದರಿಂದ ಆ ಮನೆಯಲ್ಲಿ ಸಿರಿ ಸಂಪತ್ತುಗಳು ಉಕ್ಕಿ ಹರಿಯುತ್ತವೆ ಎಂಬ ನಂಬಿಕೆಯಿದೆ. ಹಾಲು ಉಕ್ಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲದ ತುಂಡನ್ನು ಹಾಕಿ ಆ ಹಾಲನ್ನು ಸ್ವಲ್ಪ ತೆಗೆದು ನಿಮ್ಮ ಹೊಸ ಮನೆಯ ವಾಯುವ್ಯ ಮೂಲೆಯಲ್ಲಿ ಚಿಮುಕಿಸಿ. ಇದರಿಂದ ವಾಸ್ತು ಪುರುಷನು ತೃಪ್ತಿಗೊಂಡು ಮನೆಗೆ ವಾಸ್ತು ದೋಷಗಳು ಇಲ್ಲದಂತೆ ನೋಡಿಕೊಳ್ಳುತ್ತಾನೆ. ಹಾಗೆಯೇ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರಲಿ ಅಥವಾ ಸ್ವಂತ ಮನೆಯಲ್ಲಿ ವಾಸಿಸುತ್ತಿರಲಿ, ಮನೆಯ ಮುಂದೆ ಖಂಡಿತವಾಗಿಯೂ ಗುಂಬಳಕಾಯಿಯನ್ನು ಕಟ್ಟಿಕೊಳ್ಳಬೇಕು. ಮನೆಗೆ ದೃಷ್ಟಿ ತಗುಲದಂತೆ ಗುಂಬಳಕಾಯಿ ಕಟ್ಟಿದರೆ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಗದಂತೆ ಇರುತ್ತವೆ. ಗೃಹ ಪ್ರವೇಶಕ್ಕೆ ಮುನ್ನವೇ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಉಪ್ಪು ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆಯಲ್ಲೆಲ್ಲ ಗಂಗಾಜಲ ಚಿಮುಕಿಸಿ. ಮನೆಯಲ್ಲಿರುವ ವಾಸ್ತು ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಗೃಹ ಪ್ರವೇಶ ಮಾಡುವ ನಿಮಿಷದ ಮೊದಲು ಹೊಸ್ತಿಲಿನ 2 ಬದಿಗಳಲ್ಲಿ ಸಣ್ಣ ಮಣ್ಣಿನ ಹಣತೆಗಳನ್ನು ಇಟ್ಟು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿಟ್ಟರೆ ನಿಮ್ಮ ಮನೆಯ ಮೇಲೆ ದೃಷ್ಟಿ ಬೀಳದಂತೆ ದೇವತೆಗಳು ಮನೆಗೆ ಪ್ರವೇಶಿಸುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಬಾಡಿಗೆ ಮನೆ ಬದಲಾಯಿಸುವಾಗ ಮನೆಯ ದಿಕ್ಕು ಬಹಳ ಮುಖ್ಯವಾದುದು. ಯಾವ ದಿಕ್ಕಿನಲ್ಲಿ ಮನೆ ತೆಗೆದುಕೊಂಡರೆ ಒಳ್ಳೆಯದಾಗುತ್ತದೆ ಎಂದು ಈಗ ತಿಳಿದುಕೊಳ್ಳೋಣ. ಪೂರ್ವ ಮುಖದ್ವಾರ ಇರುವ ಮನೆಯನ್ನು ತೆಗೆದುಕೊಂಡರೆ ತುಂಬಾ ಒಳ್ಳೆಯದು. ಸೂರ್ಯನ ಕಿರಣಗಳು ಮನೆಗೆ ಪ್ರವೇಶಿಸಿದರೆ ನಿಮ್ಮ ಕುಟುಂಬವೆಲ್ಲ ಆಯುರಾರೋಗ್ಯದಿಂದ ಬದುಕುತ್ತಾರೆ. ಸರ್ಕಾರಿ ಉದ್ಯೋಗಸ್ಥರಿಗೆ
ರಾಜಕೀಯದಲ್ಲಿ ಇರುವವರಿಗೆ ಮತ್ತು ಮಕ್ಕಳ ಓದಿಗೆ ಪೂರ್ವ ದಿಕ್ಕಿನ ಮನೆ ಅದ್ಭುತವಾಗಿ ಒದಗಿ ಬರುತ್ತದೆ. ಹಾಗೆಯೇ ಉತ್ತರ ಮುಖದ್ವಾರ ಕೂಡ ಚೆನ್ನಾಗಿ ಒದಗಿ ಬರುತ್ತದೆ. ಮುಖ್ಯವಾಗಿ ವ್ಯಾಪಾರ ಮಾಡುವವರಿಗೆ ಉತ್ತರ ಮುಖದ್ವಾರ ಇರುವ ಮನೆ ಬಹಳ ಒಳ್ಳೆಯದು. ಇಂತಹ ಮನೆಗಳಲ್ಲಿ ಧನ ಹರಿವು ಹೆಚ್ಚಾಗುತ್ತದೆ. ಆರ್ಥಿಕ ಇಬ್ಬಂದಿಗಳು ದೂರವಾಗಿ ಆದಾಯ ದುಪ್ಪಟ್ಟಾಗುತ್ತದೆ. ಹಾಗೆಯೇ ಈಶಾನ್ಯ ಮೂಲೆಯಲ್ಲಿ ಸಿಂಹದ್ವಾರ ಇದ್ದರೆ ತುಂಬಾ ಒಳ್ಳೆಯದು. ಈಶಾನ್ಯವು ಅತ್ಯಂತ ಪವಿತ್ರವಾದ ದಿಕ್ಕು. ಇಂತಹ ಮನೆಗಳಲ್ಲಿ ಸಂತಾನ ಪ್ರಾಪ್ತಿ ಮತ್ತು ವಂಶಾಭಿವೃದ್ಧಿ ಉಂಟಾಗುತ್ತದೆ. ಇನ್ನು ಯಾವ ದಿಕ್ಕಿನಲ್ಲಿ ಪ್ರಧಾನ ಬಾಗಿಲು ಇರಬಾರದು ಎಂದರೆ ನೈಋತ್ಯ ಮೂಲೆಯಲ್ಲಿ ಮನೆಯ ಸಿಂಹದ್ವಾರ ಇರಬಾರದು. ಈ ದಿಕ್ಕಿನಲ್ಲಿ ಬಾಗಿಲುಗಳಿದ್ದರೆ ಹಣ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಅನಗತ್ಯ ಖರ್ಚುಗಳು ಮತ್ತು ಕುಟುಂಬ ಸದಸ್ಯರ ನಡುವೆ ಜಗಳಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ದಕ್ಷಿಣ ಮುಖವಾಗಿ ಸಿಂಹದ್ವಾರ ಇರಬಾರದು. ದಕ್ಷಿಣ ಮುಖವಾಗಿ ಮನೆಯ ಬಾಗಿಲು ಇದ್ದರೆ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಹಾಗೆಯೇ ಪಶ್ಚಿಮ ಮುಖವಾಗಿ ಕೂಡ ಮನೆ ಇರಬಾರದು. ಹಾಗಿದ್ದರೆ ಕಷ್ಟಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ದರೆ ಅಡುಗೆ ಮನೆ ಮಾತ್ರ ಆಗ್ನೇಯದಲ್ಲಿ ಇರುವಂತೆ ನೋಡಿಕೊಳ್ಳಿ. ಆಗ ಯಾವುದೇ ದೋಷ ಇರುವುದಿಲ್ಲ. ವಾಸ್ತುವಿನ ಪ್ರಕಾರ ಮನೆಯ ಯಜಮಾನನ ಮಲಗುವ ಕೋಣೆ ನೈಋತ್ಯ ದಿಕ್ಕಿನಲ್ಲೇ ಇರಬೇಕು. ಆಗಲೇ ನಿಮ್ಮ ಮನೆಗೆ ಸಕಲ ಶುಭಗಳು ಉಂಟಾಗುತ್ತವೆ. ಮನೆ ನಿರ್ಮಾಣದಲ್ಲಿ ಏನಾದರೂ ದೋಷಗಳಿದ್ದರೆ ಅವುಗಳನ್ನು ಹೋಗಲಾಡಿಸಲು ಗೃಹ ಪ್ರವೇಶಕ್ಕೆ ಮುನ್ನವೇ ವಾಸ್ತು ಪೂಜೆಯನ್ನು ಮಾಡಿಸಿ. ಹೊಸದಾಗಿ ಗೃಹ ಪ್ರವೇಶ ಮಾಡುವಾಗ ಅಥವಾ ಮನೆ ಬದಲಾಯಿಸುವಾಗ ಮನೆಯ ಪ್ರಧಾನ ದ್ವಾರಕ್ಕೆ ಮಾವಿನ ಎಲೆಗಳನ್ನು ಕಟ್ಟಿ ಚೆಂಡು ಹೂವುಗಳಿಂದ ಅಲಂಕರಿಸಿ. ಹಾಗೆಯೇ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಬಾಗಿಲ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ. ಇದರಿಂದ ನಿಮ್ಮ ಮನೆಗೆ ಸುಲಭವಾಗಿ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ. ಮೊದಲ ಬಾರಿ ಮನೆಗೆ ಪ್ರವೇಶಿಸುವಾಗ ಮನೆಯ ಯಜಮಾನ ಮತ್ತು ಕುಟುಂಬದ ಸದಸ್ಯರು ಬಲಗಾಲಿಟ್ಟು ಹೆಜ್ಜೆ ಇಡಬೇಕು. ಇನ್ನು ಹಸುವನ್ನು ಮನೆಗೆ ಕರೆತರುವುದು ಬಹಳ ಶುಭಪ್ರದ. ಹಸು ಮನೆಗೆ ಪ್ರವೇಶಿಸಿದ ನಂತರ ಅದು ತನ್ನಷ್ಟಕ್ಕೆ ತಾನು ಯಾವ ಕೋಣೆಗೆ ಮೊದಲು ಹೋಗುತ್ತದೆ ಎಂದು ಗಮನಿಸಿ. ಹಸು ಮೊದಲು ಹೋದ ಕೋಣೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿದೆ ಎಂದು ಅರ್ಥ. ಹೊಸದಾಗಿ ಸ್ವಂತ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡುವವರು ಖಂಡಿತವಾಗಿಯೂ ಸತ್ಯನಾರಾಯಣ ವ್ರತವನ್ನು ಮಾಡಿಸಬೇಕು. ಹಾಗೆಯೇ ಅತಿಥಿಗಳಿಗೆ ಭೋಜನ ನೀಡಬೇಕು. ಬ್ರಾಹ್ಮಣರಿಗೆ ಕೂಡ ಸ್ವಯಂಪಾಕ ದಾನ ಮಾಡಬೇಕು. ಇನ್ನು ಹೊಸ ಮನೆಗೆ ಹೋಗುವಾಗ ಕೆಲವು ವಸ್ತುಗಳನ್ನು ತಪ್ಪದೇ ತೆಗೆದುಕೊಂಡು ಹೋಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸ ಮನೆಗೆ ಕಾಲಿಡುವಾಗ ಲಕ್ಷ್ಮೀ ದೇವಿಯ ಫೋಟೋವನ್ನು ತೆಗೆದುಕೊಂಡು ಹೋಗಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳು ಸಮೃದ್ಧವಾಗಿರುತ್ತವೆ. ಹಾಗೆಯೇ ಅಕ್ಕಿಯನ್ನು ಕೂಡ ಹೊಸ ಮನೆಗೆ ತೆಗೆದುಕೊಂಡು ಹೋಗಬೇಕು. ಅನ್ನಪೂರ್ಣೇಶ್ವರಿ ಸ್ವರೂಪವಾದ ಅಕ್ಕಿಯನ್ನು ಹೊಸ ಮನೆಗೆ ಒಯ್ದರೆ ನಿಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಉಪ್ಪನ್ನು ಲಕ್ಷ್ಮೀ ದೇವಿಯ ಸಹೋದರಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಗೃಹ ಪ್ರವೇಶ ಮಾಡುವಾಗ ಕಲ್ಲುಪ್ಪನ್ನು ತೆಗೆದುಕೊಂಡು ಹೋದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಮನೆಗೆ ವಾಸ್ತು ದೋಷವಿದ್ದರೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಉಂಟಾಗುತ್ತಲೇ ಇರುತ್ತವೆ. ಆದ್ದರಿಂದ ನಿಮ್ಮ ಮನೆಯ ಮುಂದೆ ಈಶಾನ್ಯ ಮೂಲೆಯಲ್ಲಿ ಒಂದು ಸಣ್ಣ ತುಳಸಿ ಕಟ್ಟೆಯನ್ನು ನಿರ್ಮಿಸಿಕೊಳ್ಳಿ. ನಿಮ್ಮ ಮನೆಗೆ ಇರುವ ವಾಸ್ತು ದೋಷಗಳೆಲ್ಲ ದೂರವಾಗುತ್ತವೆ. ಹಾಗೆಯೇ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲಿರುತ್ತದೆ. ಸಮುದ್ರದಲ್ಲಿ ಸಿಗುವ ಶಂಖಗಳು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದವು. ಆದ್ದರಿಂದ ಹೊಸದಾಗಿ ಗೃಹ ಪ್ರವೇಶ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಸಣ್ಣ ಶಂಖವನ್ನು ಇಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ಆರ್ಥಿಕ ಇಬ್ಬಂದಿಗಳಿಲ್ಲದೆ ಅದೃಷ್ಟ ಒದಗಿ ಬರುತ್ತದೆ. ನಿಮ್ಮ ಮನೆ ಯಾವುದೇ ದಿಕ್ಕಿನಲ್ಲಿದ್ದರೂ ಸರಿ, ನೇರವಾಗಿ ಮನೆಗೆ ವೀದಿಪೋಟು ಇಲ್ಲದಂತೆ ನೋಡಿಕೊಳ್ಳಿ. ರಸ್ತೆ ಬಂದು ಮನೆಯ ಬಾಗಿಲಿಗೆ ತಗುಲುವಂತೆ ಇರಬಾರದು. ಇನ್ನು ವಾಸ್ತುವಿನ ಪ್ರಕಾರ ಅಡುಗೆ ಮನೆ ಯಾವಾಗಲೂ ಆಗ್ನೇಯ ಮೂಲೆಯಲ್ಲೇ ಇರಬೇಕು. ಇದು ಯಜಮಾನನ ಆರೋಗ್ಯಕ್ಕೆ ಮತ್ತು ಐಶ್ವರ್ಯಕ್ಕೆ ಸೂಚಕ. ವಾಸ್ತುವಿನ ಪ್ರಕಾರ ನಿಮ್ಮ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಹೆಚ್ಚು ಕಿಟಕಿಗಳಿದ್ದು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಕಡಿಮೆ ಕಿಟಕಿಗಳು ಇರುವಂತೆ ನೋಡಿಕೊಳ್ಳಿ. ಇನ್ನು ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ತೂಕದ ವಸ್ತುಗಳು ಇರಬಾರದು.
ಮನೆಯ ಮಧ್ಯಭಾಗ ಖಾಲಿಯಾಗಿದ್ದರೆ ಧನ ಬರುತ್ತದೆ. ಹೊಸ ಮನೆಗೆ ಗೃಹ ಪ್ರವೇಶ ಮಾಡಿದ ನಂತರ ಮೊದಲ ಶುಕ್ರವಾರದಂದು ಲಕ್ಷ್ಮೀ ದೇವಿ ಮತ್ತು ಗಣಪತಿಯನ್ನು ಜೊತೆಯಾಗಿ ಪೂಜಿಸಿದರೆ ನಿಮ್ಮ ಮನೆಗೆ ಬಹಳ ಒಳ್ಳೆಯದಾಗುತ್ತದೆ. ಹೊಸ ಮನೆಗೆ ಪ್ರವೇಶಿಸುವ ಮುನ್ನ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದರೆ ತುಂಬಾ ಶ್ರೇಯಸ್ಕರ. ಗೃಹ ಪ್ರವೇಶ ಮಾಡಿದ ದಿನ ರಾತ್ರಿ ಕಡ್ಡಾಯವಾಗಿ ಆ ಮನೆಯಲ್ಲೇ ಮಲಗಬೇಕು. ಗೃಹ ಪ್ರವೇಶ ಮಾಡಿದ ನಂತರ ಮನೆ ಖಾಲಿ ಇರಬಾರದು. ಹೊಸ ಮನೆಗೆ ಹೋಗುವಾಗ ಹಳೆಯ ಕಸಪೊರಕೆಗಳು, ಒಡೆದ ಕನ್ನಡಿಗಳು, ತುಕ್ಕು ಹಿಡಿದ ಕಬ್ಬಿಣದ ಸಾಮಾನುಗಳು ಇಂತಹ ವಸ್ತುಗಳನ್ನು ಗೃಹ ಪ್ರವೇಶದ ದಿನ ತೆಗೆದುಕೊಂಡು ಹೋಗಬಾರದು. ಇವೆಲ್ಲವೂ ದರಿದ್ರವನ್ನು ತರುತ್ತವೆ. ಹೊಸ ಮನೆಗೆ ಕಾಲಿಟ್ಟ ತಕ್ಷಣ ಮೊದಲಿಗೆ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಬೇಕು. ಇದರಿಂದ ಅಖಂಡ ಸೌಭಾಗ್ಯ ಲಭಿಸುತ್ತದೆ. ಗೃಹ ಪ್ರವೇಶದ ನಂತರ ಕನಿಷ್ಠ 24 ಗಂಟೆಗಳ ಕಾಲ ಮನೆಯ ಕಿಟಕಿಗಳನ್ನೆಲ್ಲ ತೆರೆದಿರಬೇಕು. ಇದರಿಂದ ಹೋಮ, ಧೂಪ ಮತ್ತು ಮಂತ್ರಗಳ ಶಕ್ತಿ ನಿಮ್ಮ ಮನೆಯೆಲ್ಲ ವ್ಯಾಪಿಸುತ್ತದೆ. ವಾಸ್ತುವಿನ ಪ್ರಕಾರ ಇಂತಹ ಸಣ್ಣಪುಟ್ಟ ನಿಯಮಗಳನ್ನು ತಿಳಿದುಕೊಂಡರೆ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳಿಲ್ಲದೆ ಸುಖವಾಗಿರಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.